ಕುಂಭರಾಶಿ ಈ ವರ್ಷದ ತುಂಬಾ ರಾಜಯೋಗದ ಒಂದು ರಾಶಿ ಅಂದರೆ ಕುಂಭರಾಶಿನೇ ಆಗಿರುತ್ತೆ. ಯಾಕಂದರೆ ರಾಶಿ ಅಧಿಪತಿ ಶನಿ ಧನಸ್ಥಾನದಲ್ಲಿದ್ದು ರಾಶಿಗೆ ರಾಹು ಬಂದಿರೋದ್ರಿಂದ ಬಹಳಷ್ಟು ಎಲ್ಲ 12 ರಾಶಿಗಳಲ್ಲಿ ತುಂಬ ಪಾಸಿಟಿವ್ನ ನೋಡ್ತಾ ಇರೋದು ಕುಂಭರಾಶಿಯವರೇ ಆಗಿರ್ತಾರೆ. ಅದರಲ್ಲೂ ನೋಡಿ ನಿಮಗೆ ಇವಾಗ ಶನಿ ಗುರುವಿನ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಗುರು ಕೂಡ 5ನೇ ಮನೆಯಿಂದ 6ನೇ ತಿಂಗಳ ನಂತರ 6ನೇ ಮನೆಗೆ ಬರ್ತಾನೆ. 6ನೇ ಮನೆಗೆ ಗುರು ಬಂದಾಗ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಸ್ಟ್ರಕ್ ಆಗ್ತಾ ಹೋಗುತ್ತೆ. ಆದರೆ ದುಡ್ಡು ಕಾಸು ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ. ಕುಟುಂಬದ ಒಂದು ಸಮಸ್ಯೆಗಳು ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು, ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಜಗಳ ಆಗೋವಂಥದ್ದು, ಅಥವಾ ಮನೆಯಲ್ಲಿ ಪಾರ್ಟ್ನರ್ಶಿಪ್ ಇಂದ ಜಗಳ ಆಗೋವಂಥದ್ದು, ಅತ್ತೆ ಮಾವನಿಗೆ ಜಗಳ ಆಗುವಂಥದ್ದು, ಮಕ್ಕಳಿಗೆ ತಂದೆ ಮಕ್ಕಳಿಗೆ ಜಗಳ ಆಗುವಂಥ ಚಾನ್ಸಸ್, ತಾಯಿ ಮಕ್ಕಳಿಗೆ ಜಗಳ ಆಗುವಂಥ ಚಾನ್ಸಸ್ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತದೆ. ಅಣ್ಣ ತಮ್ಮಂದಿರ ಕಿತ್ತಾಟ ಇವೆಲ್ಲವೂ ಅಂದ್ರೆ ಕುಟುಂಬದ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಯಾರ ಹತ್ರನೂ ಸ್ವಲ್ಪ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ ಅಂತ ಹೇಳ್ಬೋದು. ಮತ್ತೆ 10ನೇ ತಿಂಗಳ ನಂತರ ಮತ್ತೆ ಗುರುವಿನ ಒಂದು ಬದಲಾವಣೆ ಆಗುತ್ತೆ. ಗುರು ನಿಮಗೆ 6ನೇ ಮನೆಯಿಂದ ಮತ್ತೆ ಸಪ್ತಮಕ್ಕೆ ಹೋಗ್ತಾನೆ. ಸಪ್ತಮಕ್ಕೆ ಗುರು ಹೋದಾಗ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ತುಂಬಾನೇ ಪಾಸಿಟಿವ್ ಆಗುತ್ತೆ ನಿಮಗೆ. ಆ ಒಂದು 3 ತಿಂಗಳು ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅದ ನಂತರ ತುಂಬಾನೇ ಧನ ಅದೃಷ್ಟ ಅನ್ನೋದು ಒಲಿದು ಬರುವಂತ ಒಂದು ರಾಶಿ ಕುಂಭರಾಶಿನೇ ಆಗಿರುತ್ತೆ. ಹಾಗಾಗಿ ಕುಂಭರಾಶಿಯವರು ಅತಿ ಹೆಚ್ಚು ಯೋಗದಲ್ಲಿದ್ದೀರಾ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಈ ದುಡ್ಡು ಬರೋವಂಥ ದುಡ್ಡು ಕೂಡ ನಿಮಗೆ ಬರೋವಂಥ ಬಹಳಷ್ಟು ದುಡ್ಡು ಕೂಡ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿ ನಿಂತಿರುತ್ತೆ. ಆ ದುಡ್ಡನ್ನು ನೀವು ತುಂಬ ಕೇರ್ಫುಲ್ಲಾಗಿ ನೀವು ತಗೊಳ್ಬೇಕಾಗತ್ತೆ. ಅದಕ್ಕೆ ಅಂತಾನೆ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಕೊಟ್ಟಿರುವಂತಹ ದುಡ್ಡಾಗಿರ್ಬೋದು, ಅಥವಾ ನಿಮಗೆ ಸಾಲವಾಗಿ ಬರುವಂಥ ದುಡ್ಡಾಗಿರ್ಬೋದು, ಈ ಸಾಲ ತೀರ್ಸ್ಕೊಳ್ಳೋ ಅಂಥದ್ದಾಗಿರ್ಬೋದು, ಅಥವಾ ನಿಮಗೆ ಬರಬೇಕಾಗಿರುವಂಥ ದುಡ್ಡು, ಜಮೀನು, ಮನೇನೋ, ಜಾಗನೋ ಯಾವುದೋ ಒಂದು ಕೊನೆಯ ಹಂತದಲ್ಲಿ ಬಂದು ನಿಂತಿರುತ್ತೆ. ಅದನ್ನು ನೀವು ಸಾಲ್ವ್ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ಸಿಕ್ಕುವಂತಹ ಶನಿಗೆ ಸಂಬಂಧಪಟ್ಟಂಥ ಸ್ಟೋನು ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕತ್ತೆ. ಮತ್ತು ಮುಖ್ಯವಾಗಿ ಶುಕ್ರನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೋನು, ನಮ್ಮಲ್ಲಿ ಸಿಗ್ತಕ್ಕಂಥ ಕುಬೇರ ಸ್ಟೋನು, ಮತ್ತು ನಿಮ್ಮ ಮನೆಯಲ್ಲಿ ದೃಷ್ಟಿ, ಯಾಕಂದರೆ ರಾಹು ರಾಶಿಯಲ್ಲೇ ಇರೋದ್ರಿಂದ ರಾಹು ಮತ್ತೆ ನಿಮಗೆ 12ನೇ ಮನೆ ಅಂದರೆ ಮಕರ ರಾಶಿಗೆ ಹೋಗ್ತಾನೆ. ಅಲ್ಲೂ ಕೂಡ ನಿಮಗೆ ಬೇಕಾಗಿರುವಂಥ ಸ್ಟೋನು, ಅದಕ್ಕೆ ಬೇಕಾಗಿರುವಂತಹ ದೃಷ್ಟಿ ದೋಷ ನಿವಾರಣೆಗೆ ಬೇಕಾಗಿರುವಂಥ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದರಿಂದ ನೀವು ಹೊರಗಡೆ ಬರ್ಬೋದು. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನೀವು ತುಂಬನೇ ನಿಮ್ಮ ಹಿತಶತ್ರುಗಳು, ಅಂದರೆ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಬಂದಿರೋರ ಕಡೆಯಿಂದನೇ ನೀವು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಅವ್ರ ಹತ್ರದಿಂದ ಬಿಡಿಸ್ಕೊಳಕ್ಕಾಗ್ದಿರಾ ತುಂಬನೇ ಪರದಾಡ್ತಲ್ಲಿರ್ತೀರ. ಮತ್ತು ಗಂಡ ಹೆಂಡತಿ ಮಧ್ಯೆ ಅಂತ ಅಂದೆ, ಗಂಡ ಹೆಂಡತಿ ಮಧ್ಯೆ ಎಲ್ಲೋ ಒಂದು ಕಡೆ ಒಂದೊಂದೇ ಎಳೆ ನಿಮಗೆ ಬಿರುಕು ಉಂಟಾಗ್ತಾ ಇರುತ್ತೆ. ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. 12ನೇ ಮನೆಗೆ ರಾಹು ಬಂದಾಗ, ರಾಹುವಿನ ಬದಲಾವಣೆ ಆದಾಗ ಖಂಡಿತವಾಗ್ಲೂ ಕೇತು ಕೂಡ ನಿಮಗೆ ಸಪ್ತಮದಿಂದ ನಿಮಗೆ 6ನೇ ಮನೆಗೆ ಬರ್ತಾನೆ. ಅಲ್ಲಿ ಕೂಡ ನಿಮಗೆ ಶತ್ರುಗಳಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಬಿದ್ದು ಏನಾದರೂ ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ನಡೀತೆ. ಆದರೆ ದುಡ್ಡು ಕಾಸಿಗೆ ಯಾವುದೇ ತೊಂದರೆ ಬರೋದಿಲ್ಲ. ದುಡ್ಡಿನ ಹರಿಮಳೆ ಆಗ್ತಾ ಇರುತ್ತೆ. ಆದರೆ ಕುಟುಂಬದ ಸಮಸ್ಯೆ ಹೆಚ್ಚಿರುತ್ತೆ. ಆದರೆ ಯಾವುದಾದ್ರೂ ಆಸ್ತಿ ಪಾರ್ಟೇಷನ್ ಆಗೋದಾಗಿರ್ಬೋದು, ಹಳೆ ಆಸ್ತಿ ಬರುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. 10ನೇ ತಿಂಗಳ ನಂತರ ನಿಮ್ಮಷ್ಟು ಯೋಗದ ಒಂದು ಏನು ನಿಮ್ಮ ಒಂದು ಯೋಗದ ದಿನಗಳು, ಅದೃಷ್ಟದ ದಿನಗಳು, ನಿಮ್ಮ ಅದೃಷ್ಟದ ಬಾಗಿಲು ಕೂಡ ತೆರಿತಾ ಹೋಗುತ್ತೆ. ಅತಿ ಹೆಚ್ಚು ನೀವು ಕುಬೇರನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಕಲರ್ ಅಂತ ಬಂದಾಗ ನೀಲಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಅದೇ ರೀತಿ ಪಿಂಕ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ, ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಬಿಳಿ ಬಣ್ಣ ಕೂಡ ನಿಮಗೆ ಬಹಳಷ್ಟು, ಬಿಳಿ ಬಣ್ಣ ನಿಮಗೆ ತುಂಬ ನಿಮ್ಮ ಲಕ್ಕನ್ನೇ ಬದಲಾಯಿಸ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ನಂಬರ್ ಅಂತ ಬಂದಾಗ ನೋಡಿ, 7 ಅನ್ನೋ ನಂಬರು ಅತಿ ಹೆಚ್ಚು ನಿಮಗೆ ಪಾಸಿಟಿವ್ ತಂದುಕೊಡ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ 5 ಅನ್ನೋ ನಂಬರು ತುಂಬ ಲಕ್ಕನ್ನು ತಂದುಕೊಡುತ್ತೆ. ಮತ್ತು 1 ಅನ್ನೋ ನಂಬರು, 1 ಮತ್ತು 2 ಅನ್ನೋ ನಂಬರು ತುಂಬನೇ ಲಕ್ಕನ್ನು ತಂದುಕೊಡುತ್ತೆ. ನೀವು ಅತಿ ಹೆಚ್ಚು ನೀವು ಶನಿಯ ಒಂದು ಟೆಂಪಲ್ ಆಗಿರ್ಬೋದು, ಶುಕ್ರನಿಗೆ ಸಂಬಂಧಪಟ್ಟ ಟೆಂಪಲ್ ಆಗಿರ್ಬೋದು, ಮತ್ತು ಲಕ್ಷ್ಮೀ ಸಮೇತ ವಿಷ್ಣುವಿನ ಟೆಂಪಲ್ ಅಟೆಂಡ್ ಮಾಡಿದ್ರೆ ಖಂಡಿತ ನೀವು ತುಂಬ ಅದೃಷ್ಟವಂತರಾಗ್ತಾ ಹೋಗ್ತೀರಿ.